ನಮಸ್ಕಾರ ಸ್ನೇಹಿತರೆ, ಕೆರಿಯರ್ ಕರ್ನಾಟಕದ ಹೊಸ ವಿಶೇಷ ಸಂಚಿಕೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವು ರಾಜ್ಯದ ಆಡಳಿತ ನಡೆಸೋಕೆ ನಮಗೆ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ರೂಪಿಸಲು, ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಹೀಗೆ ಆಯ್ಕೆಯಾದವರು ಮತದಾರರಿಗೆ ಉತ್ತರದಾಯಿಗಳಾಗಿರ್ತಾರೆ. ಆದರೆ ಒಮ್ಮೆ ಅಧಿಕಾರ ಬಂದ ಬಳಿಕ ಅವರ ಸ್ಥಾನಮಾನ ಬದಲಾಗುತ್ತೆ. ಅವರನ್ನು ಸಂಪರ್ಕಿಸೋದಕ್ಕೂ ಸಾಹಸ ಪಡಬೇಕಾಗುತ್ತೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಭರ್ಜರಿ ವೇತನ ಮತ್ತು ಸವಲತ್ತುಗಳಿರ್ತವೆ. ವಿಐಪಿ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಜನರ ಸಂಬಳ ಕಡಿಮೆ ಇದ್ದರೂ ಜನಪ್ರತಿನಿಧಿಗಳ ಸಂಬಳ ಮಾತ್ರ ಕಾಲದಿಂದ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಲೇ ಇರುತ್ತೆ. 2025 ಮಾರ್ಚ್ನಲ್ಲಿ ನಮ್ಮ ಶಾಸಕರು, ಸಚಿವರ ಸಂಬಳ ಬರೋಬ್ಬರಿ 100% ಹೆಚ್ಚಳಾಗಿತ್ತು. ಹಾಗಾದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಸಚಿವರು, ವಿರೋಧ ಪಕ್ಷದ ನಾಯಕರು, ಶಾಸಕರು ಹಾಗೂ ಮಾಜಿ ಜನಪ್ರತಿನಿಧಿಗಳ ಕುಟುಂಬಕ್ಕೆ ಸಿಗುವ ಸೌಲಭ್ಯಗಳ ಎಲ್ಲ ಮಾಹಿತಿಯನ್ನು ನೋಡೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕರ್ನಾಟಕ ವಿಧಾನಮಂಡಲದ ಸಂಬಳಗಳು, ಪಿಂಚಣಿಗಳು ಮತ್ತು ಭತ್ಯೆಗಳ ಕಾಯ್ದೆ ಅನ್ವಯ ಜಾರಿಯಲ್ಲಿರುವ ನಿಯಮಗಳ ಪ್ರಕಾರ ಸಾರ್ವಜನಿಕ ಜೀವನದಲ್ಲಿ ಜನಪ್ರತಿನಿಧಿಗಳು ಯಾವುದೇ ರೀತಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗದಂತೆ ಕಾರ್ಯನಿರ್ವಹಿಸಲು ಬೃಹತ್ ಮೊತ್ತದ ವೇತನ ಮತ್ತು ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಇದರ ಪ್ರಕಾರ ಮೊದಲಿಗೆ ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಮಾಸಿಕ ಭತ್ಯೆಗಳನ್ನು ನೋಡೋಣ. ಒಬ್ಬ ಶಾಸಕರಿಗೆ ಕೇವಲ ಮೂಲ ವೇತನ ಮಾತ್ರ ಸಿಗೋದಿಲ್ಲ. ಅವರ ದೈನಂದಿನ ಕಚೇರಿ ನಿರ್ವಹಣೆ, ಕ್ಷೇತ್ರ ಪ್ರವಾಸ ಹಾಗೂ ಸಾರ್ವಜನಿಕರ ಸಂಪರ್ಕಕ್ಕಾಗಿ ವಿವಿಧ ಆಯಾಮಗಳಲ್ಲಿ ಭತ್ಯೆಗಳನ್ನು ನೀಡಲಾಗುತ್ತೆ. ಮೂಲ ವೇತನ ಇದು ಪ್ರಸ್ತುತ 80,000 ರೂಪಾಯಿ ಇದೆ. ಈ ಮೊದಲು ಇದು 40,000 ರೂಪಾಯಿ ಇತ್ತು. ಇದು ಶಾಸಕರ ವೈಯಕ್ತಿಕ ಮಾಸಿಕ ವೇತನ ಆಗಿದೆ. ಈ ಮೊತ್ತಕ್ಕೆ ನಿಯಮಾನುಸಾರ ಆದಾಯ ತೆರಿಗೆ ಕೂಡ ಅನ್ವಯ ಆಗುತ್ತೆ. ಕ್ಷೇತ್ರ ಪ್ರವಾಸ ಭತ್ಯೆ 80,000 ರೂಪಾಯಿ. ಶಾಸಕರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ವಿವಿಧ ಗ್ರಾಮ ಹಾಗೂ ವಾರ್ಡ್ಗಳಿಗೆ ಭೇಟಿ ನೀಡಲು ಈ ಭತ್ಯೆಯನ್ನು ನೀಡಲಾಗುತ್ತೆ. ಶಾಸಕರು ಬಳಸುವ ವಾಹನದ ಇಂಧನ, ಚಾಲಕರ ವೇತನ ಮತ್ತು ವಾಹನ ಸವೆತದ ವೆಚ್ಚವನ್ನು ಸರಿದೂಗಿಸಲು ಈ ಮೊತ್ತವನ್ನು ನಿಗದಿಪಡಿಸಲಾಗಿದೆ. ಇದು ಯಾವುದೇ ಬಿಲ್ ಸಬ್ಮಿಟ್ ಮಾಡದೆ ನೇರವಾಗಿ ಖಾತೆಗೆ ಜಮೆಯಾಗುತ್ತೆ. ನೆಕ್ಸ್ಟ್ ಕ್ಷೇತ್ರ ಭತ್ಯೆ. ಇದು 1,10,000 ರೂಪಾಯಿನ ನೀಡಲಾಗುತ್ತೆ. ಈ ಭತ್ಯೆಯು ಶಾಸಕರ ಸಾರ್ವಜನಿಕ ಸಂಪರ್ಕದ ಪ್ರಮುಖ ಭಾಗ. ದೂರವಾಣಿ ವೆಚ್ಚ 35,000 ರೂಪಾಯಿ, ಅಂಚೆ ವೆಚ್ಚ 10,000 ರೂಪಾಯಿ. ಶಾಸಕರ ಬೆಂಗಳೂರಿನ ಅಧಿಕೃತ ನಿವಾಸ, ಕ್ಷೇತ್ರದ ಕಚೇರಿ ಹಾಗೂ ಅವರ ವೈಯಕ್ತಿಕ ಮೊಬೈಲ್ ಫೋನ್ಗಳ ಇಂಟರ್ನೆಟ್ ಮತ್ತು ಕರೆ ವೆಚ್ಚಗಳು ಇದರ ಅಡಿಯಲ್ಲಿ ಬರುತ್ತೆ. ದಿನದ 24 ಗಂಟೆಯೂ ಸಾರ್ವಜನಿಕರಿಗೆ ಲಭ್ಯವಿರಬೇಕು ಮತ್ತು ಇಲಾಖೆಗಳೊಂದಿಗೆ ಡಿಜಿಟಲ್ ಸಂಪರ್ಕ ಹೊಂದಬೇಕು ಎಂಬ ಕಾರಣಕ್ಕೋಸ್ಕರ ಈ ದೊಡ್ಡ ಮೊತ್ತವನ್ನು ನೀಡಲಾಗುತ್ತೆ. ಆದರೆ ಕೆಲವೇ ಸಾವಿರ ರೂಪಾಯಿಗೆ ಮೊಬೈಲ್ ರೀಚಾರ್ಜ್ ಮಾಡಿದರೆ ವರ್ಷವಿಡೀ ಉಚಿತ ಔಟ್ಗೋಯಿಂಗ್ ಕರೆ ಸಿಗಬೇಕಾದ್ರೆ 35,000 ರೂಪಾಯಿ ದೂರವಾಣಿ ವೆಚ್ಚ ಎಂದು ಭತ್ಯೆ ನೀಡುವುದು ಎಷ್ಟು ಮಟ್ಟಿಗೆ ಸರಿ ಎಂಬ ಆಕ್ಷೇಪಣೆಗಳು ಕೂಡ ಇವೆ. ಇನ್ನು 10,000 ರೂಪಾಯಿ ಅಂಚೆ ವೆಚ್ಚ ಭತ್ಯೆಯನ್ನು ನೀಡಲಾಗುತ್ತೆ. ಸಾರ್ವಜನಿಕರಿಂದ ಬರುವ ಅರ್ಜಿಗಳನ್ನು ವಿವಿಧ ಸಚಿವಾಲಯಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಅಥವಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಧಿಕೃತವಾಗಿ ರವಾನಿಸಲು ತಗಲುವ ಅಂಚೆ ಚೀಟಿ, ಸ್ಪೀಡ್ ಪೋಸ್ಟ್ ಮತ್ತು ಕೊರಿಯರ್ ವೆಚ್ಚಗಳು ಇದರಲ್ಲಿ ಸೇರಿರುತ್ತೆ. ಹಾಗೆ ಸ್ಥಳೀಯ ಕಚೇರಿ ನಿರ್ವಹಣೆಗೆ, ಕಚೇರಿಯಲ್ಲಿ ಬಳಸುವಂತಹ ಸ್ಟೇಷನರಿ ವಸ್ತುಗಳು ಮತ್ತು ದಿನಪತ್ರಿಕೆಗಳ ವೆಚ್ಚವೂ ಕೂಡ ಇದೇ ಭತ್ಯೆ ವ್ಯಾಪ್ತಿಗೆ ಬರುತ್ತೆ. ಆಪ್ತ ಸಹಾಯಕರು ಮತ್ತು ರೂಮ್ ಬಾಯ್ ಭತ್ಯೆ. ಪ್ರತಿಯೊಬ್ಬ ಶಾಸಕರಿಗೂ ಕಚೇರಿಯ ಕೆಲಸಗಳನ್ನು ನಿರ್ವಹಿಸಲು ಮತ್ತು ಅಧಿವೇಶನದ ಸಮಯದಲ್ಲಿ ಸಹಾಯ ಮಾಡಲು ಸಿಬ್ಬಂದಿ ಅಗತ್ಯ ಇರುತ್ತೆ. ಇದರಲ್ಲಿ ಆಪ್ತ ಸಹಾಯಕರು, ಇವರು ಸಾರ್ವಜನಿಕರ ಭೇಟಿಯ ಸಮಯವನ್ನು ನಿಗದಿಪಡಿಸೋದು, ದೂರವಾಣಿ ಕರೆಗಳನ್ನು ಸ್ವೀಕರಿಸೋದು, ಶಾಸಕರ ಭಾಷಣದ ಪ್ರತಿಗಳು ಹಾಗೂ ಸರ್ಕಾರದ ಪತ್ರ ವ್ಯವಹಾರಗಳನ್ನು ಟೈಪ್ ಮಾಡಲು ಶಾಸಕರು ಒಬ್ಬ ಆಪ್ತ ಸಹಾಯಕರನ್ನು ನೇಮಿಸಿಕೊಳ್ಳಬಹುದು. ರೂಮ್ ಬಾಯ್ ಅಥವಾ ಅಟೆಂಡೆಂಟ್, ಶಾಸಕರ ಕಚೇರಿ ಅಥವಾ ನಿವಾಸದಲ್ಲಿ ಫೈಲ್ಗಳನ್ನು ಜೋಡಿಸಲು, ಅತಿಥಿಗಳಿಗೆ ಸತ್ಕಾರ ಮಾಡಲು ಮತ್ತು ದೈನಂದಿನ ಸಣ್ಣ ಪುಟ್ಟ ಕೆಲಸಗಳಿಗೆ ಒಬ್ಬ ಸಹಾಯಕರನ್ನು ಇಟ್ಟುಕೊಳ್ಳಬಹುದು. ಈ ಇಬ್ಬರು ಸಿಬ್ಬಂದಿಯ ಮಾಸಿಕ ಸಂಬಳಕ್ಕಾಗಿ ಸರ್ಕಾರ ಒಟ್ಟು 25,000 ರೂಪಾಯಿನ ಶಾಸಕರಿಗೆ ನೀಡುತ್ತೆ. ಶಾಸಕರು ತಮಗೆ ಇಷ್ಟ ಬಂದ ವ್ಯಕ್ತಿಗಳನ್ನು ಈ ಹುದ್ದೆಗಳಿಗೆ ನಿಯೋಜಿಸಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿರುತ್ತಾರೆ. ಇದಲ್ಲದೆ ದಿನಭತ್ಯೆ ಎಂದು ಪ್ರತ್ಯೇಕವಾದ ಅಲಯನ್ಸ್ ಕೂಡ ಇರುತ್ತೆ. ರಾಜ್ಯದ ಒಳಗೆ ಇದ್ದರೆ ದಿನಕ್ಕೆ 2,500 ರೂಪಾಯಿ ಮತ್ತು ರಾಜ್ಯದ ಹೊರಗಿನ ಪ್ರವಾಸಕ್ಕೆ ದಿನಕ್ಕೆ 3,500 ರೂಪಾಯಿ ಭತ್ಯೆ ನೀಡಲಾಗುತ್ತೆ. ನಿಗದಿತ ದರದಲ್ಲಿ ಊಟ ಮತ್ತು ವಸತಿ ಒದಗಿಸುವ ಹೋಟೆಲ್ನಲ್ಲಿ ಮತ್ತು ಇತರೆ ರಿಜಿಸ್ಟರ್ಡ್ ವ್ಯಾಪಾರ ಸಂಸ್ಥೆಗಳಲ್ಲಿ ಉಳಿದುಕೊಳ್ಳಲು ದಿನಕ್ಕೆ 7,000 ರೂಪಾಯಿ ಮತ್ತು ಸ್ಥಳೀಯ ಓಡಾಟಕ್ಕೆ ದಿನಕ್ಕೆ 2,000 ರೂಪಾಯಿ ನೀಡಲಾಗುತ್ತೆ. ಇದಕ್ಕೆ ಬಿಲ್ಲುಗಳನ್ನು ಹಾಜರುಪಡಿಸುವುದು ಕಡ್ಡಾಯ. ಇನ್ನು ಸಭೆಗಳಿಗೆ ಹಾಜರಾಗಲು ಪ್ರತಿ ಕಿಲೋಮೀಟರ್ಗೆ 35 ರೂಪಾಯಿ ಅಥವಾ 1,500 ರೂಪಾಯಿ ನಿಗದಿತ ಪ್ರಯಾಣ ಭತ್ಯೆ ನೀಡಲಾಗುತ್ತೆ. ಇಲ್ಲಿ ಅವರು ಯಾವ ವಿಧಾನದಲ್ಲಿ ಪ್ರಯಾಣಿಸಿದ್ದಾರೆ ಎನ್ನುವುದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ.
ಶಾಸಕರು ಪ್ರತಿ ವರ್ಷ ವಿಮಾನ ಅಥವಾ ರೈಲಿನಲ್ಲಿ ಪ್ರಯಾಣಿಸಲು 3,50,000 ರೂಪಾಯಿಯನ್ನು ನೀಡಲಾಗುತ್ತೆ. ಇದನ್ನು ಅವರು ಏಪ್ರಿಲ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ 2 ಕಂತುಗಳಲ್ಲಿ ಪಡೆದುಕೊಳ್ಳಬಹುದು. ಇದಲ್ಲದೆ ಅವರು ಕಾರು ಖರೀದಿಸಲು ಕೇವಲ 3% ಬಡ್ಡಿ ದರದಲ್ಲಿ 30 ಲಕ್ಷ ರೂಪಾಯಿಯಷ್ಟು ಅಡ್ವಾನ್ಸ್ ಹಣ ಕೂಡ ಪಡೆಯುವ ಹಕ್ಕು ಹೊಂದಿರುತ್ತಾರೆ. ಬೈಕ್ ಖರೀದಿಗೆ 8,000 ರೂಪಾಯಿ ಮುಂಗಡ ಪಡೆಯಬಹುದು. ಒಂದು ವೇಳೆ ಈ ಹಣ ವಸೂಲಾಗುವುದಕ್ಕೂ ಮುನ್ನ ಅಧಿಕಾರದಲ್ಲಿ ಇರುವಾಗಲೇ ಶಾಸಕರು ನಿಧನರಾದರೆ ಬಡ್ಡಿ ಮತ್ತು ಅಸಲು ಎರಡನ್ನೂ ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತೆ. ಇನ್ನು ಜನಪ್ರತಿನಿಧಿಗಳಿಗೆ ಯಾವುದೇ ಸರ್ಕಾರಿ ಆಸ್ಪತ್ರೆ ಅಥವಾ ವಿಧಾನಮಂಡಲ ಅಧಿಸೂಚಿತ ಆಸ್ಪತ್ರೆಗಳಲ್ಲಿ ಪಡೆಯುವ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರದಿಂದ ಮರುಪಾವತಿ ಮಾಡಿಕೊಳ್ಳಬಹುದು. ಅವರ ಕುಟುಂಬದ ಸದಸ್ಯರಿಗೂ ವೈದ್ಯಕೀಯ ವೆಚ್ಚವನ್ನು ಕ್ಲೈಮ್ ಮಾಡಿಕೊಳ್ಳುವ ಅವಕಾಶ ಇದೆ. ಜನಪ್ರತಿನಿಧಿಗಳು ಕಂಪ್ಯೂಟರ್, ಐಪಾಡ್ ಅಥವಾ ಟ್ಯಾಬ್ಲೆಟ್ ಖರೀದಿಗಾಗಿ 50,000 ರೂಪಾಯಿ ಅನುದಾನ ಪಡೆದುಕೊಳ್ಳಬಹುದು. ಇದಲ್ಲದೆ ಇನ್ನೂ ಕೆಲವು ಸವಲತ್ತುಗಳು ಅವರಿಗೆ ಸಿಗುತ್ತವೆ. ಅಂದರೆ ಇತರ ಸವಲತ್ತುಗಳನ್ನು ಹೊರತುಪಡಿಸಿ ಶಾಸಕರಿಗೆ ತಿಂಗಳಿಗೆ ಸುಮಾರು 2,05,000 ರೂಪಾಯಿಯಷ್ಟು ಸಂಬಳ ಸಿಗುತ್ತೆ. ಇನ್ನು ಆಡಳಿತಾತ್ಮಕ ಉನ್ನತ ಹುದ್ದೆಗಳಲ್ಲಿರುವವರ ವೇತನ ಮತ್ತು ಸೌಲಭ್ಯಗಳು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಸಚಿವರು ಇಡೀ ರಾಜ್ಯದ ಆಡಳಿತದ ಜವಾಬ್ದಾರಿ ಹೊತ್ತಿರುವುದರಿಂದ ಅವರ ವೇತನದ ಚೌಕಟ್ಟು ಸಾಮಾನ್ಯ ಶಾಸಕರಿಗಿಂತ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಕ್ಯಾಬಿನೆಟ್ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳ ಮೂಲ ವೇತನ ತಿಂಗಳಿಗೆ 1,25,000 ರೂಪಾಯಿ ಇರುತ್ತೆ. ಇದು ಈ ಮೊದಲು 60,000 ರೂಪಾಯಿ ಇತ್ತು. ಹಾಗೆ ಮುಖ್ಯಮಂತ್ರಿಗಳ ಮೂಲ ವೇತನ ತಿಂಗಳಿಗೆ 1,50,000 ರೂಪಾಯಿ ಇದೆ. ಇದು ಈ ಮೊದಲು 75,000 ರೂಪಾಯಿ ಇತ್ತು. ಆತಿಥ್ಯ ಭತ್ಯೆ. ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಭೇಟಿ ಮಾಡಲು ಪ್ರತಿದಿನ ನೂರಾರು ದೇಶೀಯ ಹಾಗೂ ವಿದೇಶಿ ಗಣ್ಯರು, ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಬರ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ನೀಡಲಾಗುವ ಉಪಹಾರ, ಊಟ, ಚಹಾ, ಕಾಫಿ ಮತ್ತು ಸತ್ಕಾರದ ವೆಚ್ಚಗಳಿಗಾಗಿ ವರ್ಷಕ್ಕೆ 5 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಮನೆ ಬಾಡಿಗೆ ಭತ್ಯೆ ಮತ್ತು ನಿರ್ವಹಣೆ. ಮುಖ್ಯಮಂತ್ರಿಗಳು ಮತ್ತು ಸಚಿವರಿಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅಂದರೆ ಡಾಲರ್ಸ್ ಕಾಲೋನಿ ಇರ್ಬೋದು, ರೇಸ್ಕೋರ್ಸ್ ರಸ್ತೆ ಇರ್ಬೋದು ಇತ್ಯಾದಿ ಜಾಗಗಳಲ್ಲಿ ವಿಶಾಲವಾದ ಮತ್ತು ಸುಸಜ್ಜಿತವಾದ ಬಂಗಲೆಗಳನ್ನು ನೀಡಲಾಗುತ್ತೆ. ಈ ಬಂಗಲೆಗಳ ಸಂಪೂರ್ಣ ಪೀಠೋಪಕರಣ, ವಿದ್ಯುತ್ ಬಿಲ್ ಮತ್ತು ನೀರಿನ ಬಿಲ್ಲನ್ನು ಸರ್ಕಾರವೇ ಭರಿಸುತ್ತೆ. ಒಂದು ವೇಳೆ ಯಾವುದೇ ಸಚಿವರಿಗೆ ಸರ್ಕಾರಿ ಬಂಗಲೆ ಲಭ್ಯವಿಲ್ಲದಿದ್ದರೆ ಅಥವಾ ಅವರು ತಮ್ಮ ಸ್ವಂತ ಮನೆಯಲ್ಲೇ ಉಳಿಯಲು ಬಯಸಿದ್ದರೆ ಅವರಿಗೆ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಮನೆ ಬಾಡಿಗೆ ಭತ್ಯೆಯನ್ನು ನೀಡಲಾಗುತ್ತೆ. ಇದರೊಂದಿಗೆ ಅವರ ಖಾಸಗಿ ಮನೆಯ ತೋಟಗಾರಿಕೆ ಮತ್ತು ಭದ್ರತಾ ಸಿಬ್ಬಂದಿಯ ವೆಚ್ಚವನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ. ವಾಹನ, ಸಾರಿಗೆ ಮತ್ತು ಅನ್ಲಿಮಿಟೆಡ್ ಇಂಧನ ಸೌಲಭ್ಯ. ಪ್ರತಿಯೊಬ್ಬ ಸಚಿವರಿಗೂ ಸರ್ಕಾರಿ ಸ್ವಾಮ್ಯದ ಅತ್ಯಾಧುನಿಕ ಐಷಾರಾಮಿ ಕಾರು ಮತ್ತು 2 ಸರ್ಕಾರಿ ಚಾಲಕರನ್ನು ನೀಡಲಾಗುತ್ತೆ. ಸಚಿವರ ಅಧಿಕೃತ ಕಾರುಗಳಿಗೆ ತಿಂಗಳಿಗೆ ಸುಮಾರು 2,000 ಲೀಟರ್ಗಿಂತಲೂ ಹೆಚ್ಚು ಉಚಿತ ಇಂಧನವನ್ನು ನೀಡಲಾಗುತ್ತೆ. ಅವರು ರಾಜ್ಯದ ಯಾವುದೇ ಮೂಲೆಗೆ ಪ್ರವಾಸ ಮಾಡಿದರೂ ಅದರ ಸಂಪೂರ್ಣ ಪೆಟ್ರೋಲ್ ಅಥವಾ ಡೀಸೆಲ್ ಬಿಲ್ಲನ್ನು ಸರ್ಕಾರಿ ಖಜಾನೆಯಿಂದಲೇ ನೇರವಾಗಿ ಪಾವತಿಸಲಾಗುತ್ತೆ. ವಿರೋಧ ಪಕ್ಷದ ನಾಯಕರು ಮತ್ತು ಶಾಸಕಾಂಗ ಪದಾಧಿಕಾರಿಗಳ ವೇತನ ಮತ್ತು ಸಂಭಾವನೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ನಾಯಕನ ಹುದ್ದೆಗೂ ಕೂಡ ಅತ್ಯಂತ ಉನ್ನತ ಗೌರವವಿದೆ. ಕರ್ನಾಟಕ ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. ವಿರೋಧ ಪಕ್ಷದ ನಾಯಕರ ವೇತನ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿಗೆ ತಿಂಗಳಿಗೆ 1,25,000 ರೂಪಾಯಿ ಮೂಲ ವೇತನ ಇರುತ್ತೆ. ಇವರಿಗೂ ಸಹ ಸರ್ಕಾರಿ ಬಂಗಲೆ ಅಥವಾ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಬಾಡಿಗೆ ಭತ್ಯೆ, ಸರ್ಕಾರಿ ಐಷಾರಾಮಿ ವಾಹನ, ಗನ್ಮ್ಯಾನ್ ಭದ್ರತೆ ಮತ್ತು ವೈಯಕ್ತಿಕ ಕಚೇರಿ ಸಿಬ್ಬಂದಿಯನ್ನು ಸರ್ಕಾರವೇ ಒದಗಿಸುತ್ತೆ. ಶಾಸಕಾಂಗದ ಪ್ರಮುಖ ಅಧಿಕಾರಿಗಳು. ವಿಧಾನಸಭೆ ಸ್ಪೀಕರ್ ಮತ್ತು ಪರಿಷತ್ ಸಭಾಪತಿ. ಇವರ ಮೂಲ ವೇತನ ತಿಂಗಳಿಗೆ 1,25,000 ರೂಪಾಯಿ ಆಗಿರುತ್ತೆ. ಇವರಿಗೂ ಸಚಿವ ಸಂಪುಟ ದರ್ಜೆಯ ಎಲ್ಲ ಸೌಲಭ್ಯಗಳು, ಆತಿಥ್ಯ ಭತ್ಯೆ ಮತ್ತು ಅಧಿಕೃತ ಬಂಗಲೆ ಸಿಗುತ್ತೆ. ಅಂದರೆ ರಾಜ್ಯದ ಒಳಗೆ ದಿನಕ್ಕೆ 3,000 ರೂಪಾಯಿ, ಹೊರ ರಾಜ್ಯಕ್ಕೆ ಹೋದರೆ 5,000 ರೂಪಾಯಿ ದಿನಕ್ಕೆ ಭತ್ಯೆ ಸಿಗುತ್ತೆ. ಇದರ ಜೊತೆಗೆ ಹೋಟೆಲ್, ವಸತಿ, ಊಟದ ಬಿಲ್ಗಳನ್ನು ಒದಗಿಸಿದರೆ ದಿನಕ್ಕೆ 10,000 ರೂಪಾಯಿ, ಸ್ಥಳೀಯ ಸಾರಿಗೆಗೆ 2,000 ರೂಪಾಯಿ, ದಿನಪತ್ರಿಕೆಗಳಿಗೆ ತಿಂಗಳಿಗೆ 3,000 ರೂಪಾಯಿ ನೀಡಲಾಗುತ್ತೆ. ರಸ್ತೆ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 40 ರೂಪಾಯಿ, ವಿಮಾನ ಅಥವಾ ರೈಲ್ವೆ ಪ್ರಯಾಣದಲ್ಲಿ ಟಿಕೆಟ್ ದರದ ಮೊತ್ತದ ಜೊತೆಗೆ 25% ಮೊತ್ತವನ್ನು ನೀಡಲಾಗುತ್ತೆ. ಇನ್ನು ಡೆಪ್ಯೂಟಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಚೇರ್ಮನ್ ಇವರ ಮೂಲ ವೇತನ ತಿಂಗಳಿಗೆ 80,000 ರೂಪಾಯಿ ಆಗಿರುತ್ತೆ. ಸಚಿವರಿಗೆ ಸಿಗುವ ಅನೇಕ ಸವಲತ್ತುಗಳು ಇವರಿಗೂ ಅನ್ವಯಿಸುತ್ತೆ. ಸರ್ಕಾರದ ಮತ್ತು ವಿರೋಧ ಪಕ್ಷದ ಮುಖ್ಯ ಸಚೇತಕರು ಅಂದರೆ ಚೀಫ್ ವಿಪ್ಸ್. ಸದನದಲ್ಲಿ ಶಿಸ್ತು ಕಾಪಾಡಲು ಇರುವ ಮುಖ್ಯ ಸಚೇತಕರಿಗೆ ತಿಂಗಳಿಗೆ 70,000 ರೂಪಾಯಿ ಮೂಲ ವೇತನ ಮತ್ತು ಸಚಿವರಿಗೆ ಸಿಗುವ ಬಹುತೇಕ ಭತ್ಯೆಗಳು ಅನ್ವಯಿಸುತ್ತವೆ. ಆತಿಥ್ಯ ಭತ್ಯೆಯಾಗಿ ವಾರ್ಷಿಕ 3 ಲಕ್ಷ ರೂಪಾಯಿ, ಮನೆ ಬಾಡಿಗೆ ಭತ್ಯೆ 2.5 ಲಕ್ಷ ರೂಪಾಯಿ, ಮೊಬೈಲ್ ಭತ್ಯೆ ತಿಂಗಳಿಗೆ 5,000 ರೂಪಾಯಿ,
ವಾಹನ ನಿಗದಿತ ಭತ್ಯೆ ತಿಂಗಳಿಗೆ 1500 ಲೀಟರ್ನ ಪೆಟ್ರೋಲ್ ದರ. ಇದಲ್ಲದೆ ಸಭಾಪತಿಗಳಿಗೆ ಸಿಗುವ ಇತರ ಕೆಲವು ಭತ್ಯೆಗಳು ಕೂಡ ಸಿಗುತ್ತೆ. ಪ್ರಯಾಣ ಮತ್ತು ದೈನಂದಿನ ಭತ್ಯೆಗಳು. ಅಧಿವೇಶನ ನಡೆಯುವಾಗ ಅಥವಾ ವಿವಿಧ ಜಂಟಿ ಸದನ ಸಮಿತಿಗಳ ಸಭೆಯಲ್ಲಿ ಭಾಗವಹಿಸುವ ಶಾಸಕರಿಗೆ ಪ್ರತ್ಯೇಕ ಭತ್ಯೆಗಳು ಸಿಗುತ್ತೆ. ದೈನಂದಿನ ಭತ್ಯೆ. ಬೆಂಗಳೂರಿನಲ್ಲಿ ಅಧಿವೇಶನ ನಡೆಯುವಾಗ ಪ್ರತಿದಿನದ ಹಾಜರಾತಿಗೆ ಶಾಸಕರಿಗೆ 2500 ರೂಪಾಯಿ. ಒಂದು ವೇಳೆ ಅಧಿಕೃತ ಕೆಲಸದ ನಿಮಿತ್ತ ರಾಜ್ಯದ ಹೊರಗೆ ಪ್ರವಾಸ ಕೈಗೊಂಡರೆ ದಿನಕ್ಕೆ 5000 ರೂಪಾಯಿ ಭತ್ಯೆ ಸಿಗುತ್ತೆ. ಕಿಲೋಮೀಟರ್ ಭತ್ಯೆ. ಶಾಸಕರು ತಮ್ಮ ಸ್ವಂತ ವಾಹನದಲ್ಲಿ ಬೆಂಗಳೂರಿಗೆ ಬಂದರೆ ಅಥವಾ ಕ್ಷೇತ್ರ ಪ್ರವಾಸ ಮಾಡಿದರೆ ಪ್ರತಿ ಕಿಲೋಮೀಟರ್ಗೆ ನಿಗದಿತ ದರದಂತೆ ಹಣವನ್ನು ಕ್ಲೇಮ್ ಮಾಡಿಕೊಳ್ಳಬಹುದು. ಇನ್ನು ಮಾಜಿ ಶಾಸಕರ ನಿವೃತ್ತಿ ವೇತನ ಮತ್ತು ಅವರ ಕುಟುಂಬಸ್ಥರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ನೋಡೋಣ. ಒಬ್ಬ ವ್ಯಕ್ತಿ ಕೇವಲ ಒಂದು ಬಾರಿ ಅಥವಾ ಕೇವಲ ಒಂದು ದಿನ ಶಾಸಕನಾಗಿದ್ದರೂ ಸಹ ಅವರು ಶಾಸಕ ಹುದ್ದೆಯಿಂದ ನಿರ್ಗಮಿಸಿದ ತಕ್ಷಣ ಜೀವಮಾನದ ಪಿಂಚಣಿ ಮತ್ತು ಸೌಲಭ್ಯಗಳಿಗೆ ಅರ್ಹರಾಗಿರುತ್ತಾರೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶವೆಂದರೆ ಮಾಜಿ ಶಾಸಕರ ನಿಧನದ ನಂತರವೂ ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ. ಮಾಜಿ ಶಾಸಕರ ವೈಯಕ್ತಿಕ ಪಿಂಚಣಿ. ಒಮ್ಮೆ ಶಾಸಕರಾದವರಿಗೆ ತಿಂಗಳಿಗೆ ಕನಿಷ್ಠ 75,000 ರೂಪಾಯಿ ಪಿಂಚಣಿ ನಿಗದಿಪಡಿಸಲಾಗಿದೆ. ಒಬ್ಬ ವ್ಯಕ್ತಿ 5 ವರ್ಷಗಳಿಗಿಂತ ಹೆಚ್ಚು ಕಾಲ ಅಂದರೆ 2 ಅಥವಾ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರೆ ಅವರು ಗೆದ್ದ ಪ್ರತಿ ಹೆಚ್ಚುವರಿ ವರ್ಷಕ್ಕೆ ಪಿಂಚಣಿ ಮೊತ್ತದಲ್ಲಿ ಇಂತಿಷ್ಟು ಹಣ ಹೆಚ್ಚುತ್ತಾ ಹೋಗುತ್ತೆ. ಪ್ರತಿ ಹೆಚ್ಚುವರಿ ಅವಧಿಗೆ ಪ್ರತಿ ತಿಂಗಳು 20,000 ರೂಪಾಯಿ ಹೆಚ್ಚುವರಿಯಾಗಿ ಸಿಗಲಿದೆ. ವೈದ್ಯಕೀಯ ಭತ್ಯೆ. ವಯೋಸಹಜ ಕಾಯಿಲೆಗಳ ಚಿಕಿತ್ಸೆಗಾಗಿ ಯಾವುದೇ ಬಿಲ್ ನೀಡದೆಯೇ ತಿಂಗಳಿಗೆ ಸ್ಥಿರವಾಗಿ 10,000 ರೂಪಾಯಿ ವೈದ್ಯಕೀಯ ಭತ್ಯೆಯನ್ನು ಪಿಂಚಣಿಯೊಂದಿಗೆ ಸೇರಿಸಿ ನೀಡಲಾಗುತ್ತೆ. ಪ್ರತಿ ವರ್ಷ ವಿಮಾನ ಅಥವಾ ರೈಲ್ವೆ ಪ್ರಯಾಣಕ್ಕಾಗಿ ಒಬ್ಬರು ಅಥವಾ ಸಹಚರರ ಜೊತೆ ಪ್ರಯಾಣಿಸಲು 2 ಲಕ್ಷ ರೂಪಾಯಿ ಮೊತ್ತ ಪಡೆಯಬಹುದು. ಅವರಿಗೆ ಬಸ್ ಪ್ರಯಾಣದ ಪಾಸ್ ಕೂಡ ಸಿಗುತ್ತೆ. ಮಾಜಿ ಶಾಸಕರ ಕುಟುಂಬಕ್ಕೆ ಸಿಗುವ ಸೌಲಭ್ಯಗಳು. ಮಾಜಿ ಶಾಸಕರು ನಿಧನರಾದಾಗ ಅವರ ಪತ್ನಿ ಅಥವಾ ಪತಿ ಅಥವಾ ಅವರ ಮೇಲೆ ಆಧಾರಿತವಾಗಿರುವ ಕುಟುಂಬದ ಸದಸ್ಯರಿಗೆ ಕೆಲವು ಪ್ರಮುಖ ಸೌಲಭ್ಯಗಳನ್ನು ನೀಡಲಾಗುತ್ತೆ. ಕುಟುಂಬ ಪಿಂಚಣಿ. ಮಾಜಿ ಶಾಸಕರು ಪಡೆಯುತ್ತಿದ್ದ ಒಟ್ಟು ಪಿಂಚಣಿಯ 50% ಮೊತ್ತವನ್ನು ಅಂದರೆ ಕನಿಷ್ಠ 37,500 ರೂಪಾಯಿಯಿಂದ 50,000 ರೂಪಾಯಿವರೆಗೆ ಅವರ ಜೀವಂತ ಸಂಗಾತಿಗೆ ಮಾಸಿಕ ಕುಟುಂಬ ಪಿಂಚಣಿಯಾಗಿ ಜೀವಮಾನ ಪರ್ಯಂತ ನೀಡಲಾಗುತ್ತೆ. ಎಂಎಲ್ಎ ಅಥವಾ ಎಂಎಲ್ಸಿಯು ಪಿಂಚಣಿ ಪಡೆಯದೇ ಇದ್ದರೂ ಕೂಡ ಅವರು ಮೃತಪಟ್ಟ ಬಳಿಕ ಕುಟುಂಬವು ಪಿಂಚಣಿಗೆ ಅರ್ಹರಾಗಿರುತ್ತೆ. ವೈದ್ಯಕೀಯ ವೆಚ್ಚಗಳ ಮರುಪಾವತಿ. ಮಾಜಿ ಶಾಸಕರ ಅವಲಂಬಿತ ಕುಟುಂಬದ ಸದಸ್ಯರು ತಿಂಗಳಿಗೆ 10,000 ರೂಪಾಯಿ ವೈದ್ಯಕೀಯ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ನಮ್ಮನ್ನು ಆಳುವ ಜನಪ್ರತಿನಿಧಿಗಳಿಗೆ ಸಿಗುವಂತಹ ಸಂಬಳ ಮತ್ತು ಭತ್ಯೆಗಳು. ಇದೆಲ್ಲವನ್ನು ಕೊಡ್ತಾ ಇರೋದು ನಮ್ಮದೇ ತೆರಿಗೆ ಹಣದಿಂದ. ಆದರೆ ಮತದಾರರಿಂದ ಆಯ್ಕೆಯಾಗಿ ಇಷ್ಟೊಂದು ಸಂಬಳ ಪಡೆಯುವ ಶಾಸಕರು ನಿಜಕ್ಕೂ ಅದಕ್ಕೆ ನ್ಯಾಯ ಸಲ್ಲಿಸುತ್ತಿದ್ದಾರಾ? ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಶಾಸಕರು ಮತ್ತು ಸಚಿವರಿಗೆ ಇಷ್ಟು ವೇತನ ಕೊಡುವುದು ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.